ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಏನನ್ಬೇಕು ಹೇಳು. ಆಯ್ತು ಹೇಳು, ಅದೇನು ಹೇಳು. ಶಾಪಿಂಗ್ ಹಿಂಗೆ ಇರೋ, ಹಿಂಗೆ ಚೆನ್ನಾಗೈತೆ. ಆ ಕಾಲ್ಗದು ಈ ಕಾಲ್ಗಿದೆ. ಹಾಯ್, ಹಲೋ, ನಮಸ್ತೆ. ಇವತ್ತು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ 3 ಜನ. ಏನಕ್ಕಂದರೆ ಯೋಶಿತ್ ಬರ್ತಡೇ ಇದೆ ರೀಸೆಂಟಾಗಿ. ಸೊ ಅವ್ನು ಡ್ರೆಸ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಹಂಗೆ 10,000 ಕೊಟ್ಟಿರೋದನ್ನ ಏನು ಮಾಡ್ತಾನೆ ನೋಡೋಣ. ಇವತ್ತು ಹೋಗ್ತಾ ಇದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಜೊತೆ. 3 ಜನ ಈ ರೀತಿ ರೆಡಿಯಾಗಿದ್ದೀವಿ. ಹೇಗೆ ಕಾಣಿಸ್ತಾ ಇದ್ದೀವಿ? ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಯಲಹಂಕ ಸೈಡ್ ಅಮ್ಮನ ಮನೆಗೂ ಹೋಗೋದಿದೆ. ಅವ್ರಿಗೆ ಪ್ರಸಾದ ಕೊಟ್ಟಿಲ್ಲ ಇನ್ನು, ಅದನ್ನು ಕೊಟ್ಟು ಮ್ಯಾಟ್ರಿಸ್ ಕೂಡ ಕೊಡೋದಿತ್ತು, ಅದನ್ನು ಕೊಟ್ಟು ಹಾಗೆ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟರ ಮಟ್ಟಿಗೆ ಟೈಮ್ ಆಗುತ್ತೆ. ಇವಾಗ ಆಲ್ರೆಡಿ 4 o'clock ಆಗಿರೋದ್ರಿಂದ ನೋಡೋಣ, ಟ್ರೈ ಮಾಡೋಣ ಆದಷ್ಟು. ಇವಾಗ ಅವನೇನು ಇಂಥದೇ ಬೇಕಂತ ಏನಿಲ್ಲ. ಅವ್ನಿಗೆ ಕಂಫರ್ಟ್ ಡ್ರೆಸ್ ಅಂದ್ರೇ ಚಡ್ಡಿ ಟಿ ಶರ್ಟ್ ಅಷ್ಟೇ. ಅವ್ನಿಗೆ ಅದರಲ್ಲೇ ಖುಷಿಯಾಗೋದು, ಎಲ್ಲದಕ್ಕೂ ಅಳ್ತಿದ್ದ. ಬಟ್ ಈ ಸಲ ಏನೋ ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾನೆ. ನೋಡೋಣ ಏನು ತಗೋತಾನೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ಇವಾಗ ಹೊರಡ್ತಾ ಇದ್ದೀವಿ. ಫಸ್ಟು ಅಮ್ಮ ಮನೆಗೆ ಹೋದ್ವಿ, ಲಗೇಜ್ ಎಲ್ಲ ಇರೋದ್ರಿಂದ. ಅಲ್ಲಿ ಹೋದರೆ ನೋಡಿ, ಇವನೇ ನನ್ನ ತಮ್ಮ ಮುಖ ಮುಚ್ಕೊಂಡವನೇ ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಮುಖ ತೋರಿಸ್ತಾ ಇಲ್ಲ. ಅದರಲ್ಲಿ ಯೋಶಿತ್ ಗುದ್ದಾಡ್ತಾ ಇದ್ದಾನೆ, ಮಾವ ಅಳಿಯ ಸಿಕ್ಕಾಬಿಟ್ಟೆ. ನಮ್ಮ ಹಸ್ಬೆಂಡ್ ಕೂತ್ಕೊಂಡು ನೋಡ್ತಾರೆ, ಫುಲ್ ನಾಚ್ಕೋತವನೆ. ಅಲ್ಲಿ ಹೋದ್ಮೇಲೆ ಅವ್ರು ಊಟ ಮಾಡ್ಕೊಂಡು ಹೋಗೋವರೆಗೂ ಬಿಡಲ್ಲ ಅಂತ ಇಟ್ಕೊಂಡ್ರು. ಅಮ್ಮ ಮನೆಗೆ ಬಂದಿರೋದ್ರಿಂದ ನಮ್ಮಮ್ಮ ಒಬ್ಬಟ್ಟು ಮಾಡಿದ್ದಾರೆ ನಮ್ಮ ಊಟಕ್ಕೆ. ಸೊಪ್ಪಿನ ಪಲ್ಯ, ಕ್ಯಾಪ್ಸಿಕಮ್ ಬಜ್ಜಿ, ಬೇಳೆ ಸಾಂಬಾರು, ಇನ್ನು ಬಜ್ಜಿ ಹಾಕ್ತಾಯಿದ್ದಾರೆ. ನಮ್ಮಮ್ಮಂಗೆ ನಾವು ಬಂದರೆ ಹಬ್ಬ, ಇಷ್ಟೊಂದು ಅಡುಗೆ ಮಾಡ್ತಾರೆ. ನನ್ನ ಹೆಸರು ದರ್ಶನ್ ಗೌಡ, ನಮ್ಮ ತಾತನ ಹೆಸರು ನಾಗರಾಜ್ ಗೌಡ. ಹಾಗೆ ಮಾತಾಡ್ಕೊಂಡು ಊಟ ಎಲ್ಲ ಮಾಡ್ತಾಯಿದ್ದೀವಿ. ತಮಾಷೆಗೆ ಅಪರೂಪಕ್ಕೆ ಸಿಗೋದು, ಇಲ್ಲೇ ಇದ್ದರೂ ಹೋಗಲ್ಲ. ಯೋಶಿತ್ನ ಅವನು ಊಟ ಬೇಡ ಅಂತ ಆಮ್ಲೆಟ್ ಹಾಕ್ಸ್ಕೊಂಡ, ಸಿಕ್ಕಾಬಟ್ಟೆ ಚಾಕ್ಲೇಟ್ಸ್ ತಿಂದ್ಬಿಟ್ಟಿದ್ದ. ಹಂಗೆ ಅವ್ನಿಗೆ ಟ್ಯೂಷನ್ಗೆ ಸೇರ್ಸೋಣ ಅಂದ್ಬಿಟ್ಟು ಟೀಚರ್ನ ಕರೆಸಿದ್ವಿ. ನನ್ನ ತಮ್ಮ ಫ್ರೆಂಡೇ. ಸೊ ಅವ್ರು ಅವನ್ನ ಫಸ್ಟ್ ಬಂದು ಮಾತಾಡಿಸಿ ಅವನು ಏನರಲ್ಲಿದ್ದಾನೆ ಆಮೇಲೆ ನೋಡಿ ಟ್ಯೂಷನ್ ತೊಗೊಳೋದು ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲಿ ಹೋಗಿದ್ವಲ್ಲ, ಅವನನ್ನು ಮಾತಾಡ್ಸಿದ್ವಿ. ಈಗ ರಜೆ ಇರೋದ್ರಿಂದ ಟ್ಯೂಷನ್ಗೆ ಹಾಕೋಣ ಅಂತ. ಅವ್ನು ಮ್ಯಾಕ್ಸ್ ಒಂದೇ ಸಾಕಂತ ಹೇಳಿದ್ರು ಅವರು. ಸೊ ಹಾಕಿದ್ವಿ. ಅಲ್ಲಿಂದ ಬಂದ್ವಿ. ವ್ಯಾನುಸೇನು ಓಪನ್ ಇತ್ತು ಅಂತ ಹೋಗಿ ನೋಡೋಣ ಅಂತ ಒಳಗಡೆ ಹೋದ್ವಿ. ಸೊ ಇಲ್ಲೆಲ್ಲ ಬಾಯ್ಸ್ಗೆ ಜಸ್ಟ್ ಫಾರ್ಮಲ್ಸ್ ಮತ್ತು ಟಿ ಶರ್ಟ್ ಜೀನ್ಸ್ ಅಷ್ಟೇ ಸಿಗೋದು. ಒಂದು ಸ್ವಲ್ಪ ಟ್ರೆಂಡಿಯಾಗಿ ಕೇಳಿದ್ದೆಲ್ಲ ಸಿಗಲ್ಲ ಅಂತ ಹೇಳಿದರು. ನಾನು ಸ್ವಲ್ಪ ನೋಡೋಣ, ನಾವು ಆದಮೇಲೆ ಒಂದು ಕಣ್ಣು ಆಡಿಸ್ಬೇಕಲ್ವ, ಹೋದೆ. ನಾನು ಸ್ವಲ್ಪ ನೋಡ್ಕೊಂಡು ನಮ್ಮದೆಲ್ಲ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಅಷ್ಟೇ. 60% ಆಫರ್ ಕೂಡ ಇತ್ತು. ಆ್ಯಂಡ್ ಬೈ 4 ಬೈ 6 ಆ ಥರ ಎಲ್ಲ ಆಫರ್ಸ್ ಇತ್ತು. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಆದರೆ ಅವನಿಗೆ ಸಿಕ್ಕಿಲ್ವಲ್ಲ, ಇನ್ನು ನಾನು ತೊಗೊಂಡ್ರೆ ಸ್ವಲ್ಪ ಬೇಜಾರಾಗ್ತಾನೆ ಅಂದ್ಬಿಟ್ಟು ಬಿಟ್ಟೆ. ಈ ಥರ ಆಫರ್ಸ್ ಇದ್ದಾಗ ನಿಜವಾಗ್ಲೂ ತೊಗೊಳ್ಳಿ. ಈ ಥರ ಬ್ರ್ಯಾಂಡ್ ಬಟ್ಟೆಗಳು ನಿಜವಾಗ್ಲೂ ಹಾಕಿದ ತಕ್ಷಣವೇ ಆ ಲುಕ್ಕು, ಆ ಗೆಟಪ್ಪೇ ಚೇಂಜ್ ಆಗುತ್ತೆ ನಮ್ಮದು. ನಾನು ಏನು ಹಾಕೊಂಡ್ಬಂದ್ರು ಎಲ್ಲ ಚೆನ್ನಾಗಿದೆ ಅಂತಿದ್ರು ನಮ್ಮ ಹಸ್ಬೆಂಡ್ ಮಾತ್ರ. ಇಟ್ಕೊಂಡೆ. ಫೈನಲಿ ಅವನಿಗೆ ಸಿಕ್ಕಿಲ್ಲ. ಅವನಿಗೆ ಕೋಪ ಬರ್ತಾಯಿತ್ತು, ನೆಕ್ಸ್ಟ್ ಶಾಪ್ಗೆ ಹೋಗೋಕ್ಕೆ ಟೈಮ್ ಆಗ್ತಾಯಿದೆ, ಕರ್ಕೊಂಡು ಹೋಗ್ತಾಯಿಲ್ಲ ಅಂತ. ಸೊ ಹಾಗಾಗಿ ಬೇಡ ಅಂತ ಬಂದೆ. ನಾಳೆಗೆ ಅವ್ರು ಕಾಲ್ ಮಾಡ್ತೀನಿ, ಮತ್ತೆ ಬರುತ್ತೆ ಸ್ಟಾಕ್ ಅಂದರು. ಹಾಗಾಗಿ ಬಂದುಬಿಟ್ಟೆ ನಾನು ವಾಪಸ್ಸು. ಬೇಡ ಅವ್ನು ಸುಮ್ಮನೆ ಏನಕ್ಕೆ, ಅವರು ಝೂಡಿಯೋದಲ್ಲಿ ನೋಡಿ ಅವನಿಗೆ ಸಿಗುತ್ತೆ, ಅವ್ನು ಕೇಳ್ತಾರೋ ಥರ ಅಂತ ಅಂದರು. ಸೊ ಸರಿ ಒಂದು ಸಲ ನೋಡೋಣ, ಕಮ್ಮನಳ್ಳಿ ನಮ್ಗೆ ಹೆಂಗೂ ನಿಯರ್ ಇದೆಲ್ಲ, ಹೋದ್ರೆ ಆಯಿತು ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಆಲ್ರೆಡಿ ನಾವು ಶಾಪ್ಗೆ ಹೋದಾಗಲೇ 9:30 ಆಗಿಬಿಟ್ಟಿತ್ತು. ಇನ್ನೆಲ್ಲಿ ಅದು ಕ್ಲೋಸಿಂಗ್ ಟೈಮೇ ಪಾಪ. ಅವತ್ತೇನೋ ಅವ್ರು ಜೋಣಿಸ್ತಾಯಿದ್ರು ಅಂತ ಓಪನ್ ಇತ್ತು. ಸೊ ಹಾಗಾಗಿ ನೋಡ್ಕೊಂಡು ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಅಲ್ಲಿಂದ ಆಗಲೇ 10:40 ಆಗೋಗಿತ್ತು. ಇನ್ನು ಯಾವ ಶಾಪ್ಗೂ ಹೋಗಲಿಲ್ಲ. ಬೆಳಗ್ಗೆ ಎದ್ದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆದನ್ನೇ ಬ್ರೇಕ್ಫಾಸ್ಟಿಗೆ ಅಂತ ಟೊಮೊಟೊ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಅನ್ಕೋತಾ ಇದ್ದೀನಿ. ಇವತ್ತು ಕೂಡ ಶಾಪಿಂಗ್ ಹೋಗೋದಿದೆ. ಸೊ ಅವ್ನು 12:30ಗೆ ಸ್ಕೂಲಿಂದ ಬರೋದ್ರಿಂದ ಅವ್ನು ಬರೋಷ್ಟರಲ್ಲಿ ರೆಡಿಯಾಗಿ ಬಂದ ತಕ್ಷಣ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇವತ್ತೇನು ಮಾಡ್ತಾನೆ ಅಂತ. ಇದೆ ಯೋಶಿತ್, ಚೆನ್ನಾಗೈತೆ ಅಕ್ಕಿ ರೊಟ್ಟಿ ಅಂದರೆ ನನಗೆ ಸಖತ್ ಇಷ್ಟ. ನಾನು ನಮ್ಮ ಅಮ್ಮನ ಹತ್ರ ಕೇಳದೆ, ಅದು ಯಾವಾಗ ಹೋದ್ರೂ ಅಕ್ಕಿ ರೊಟ್ಟಿ ಮಾಡಿಕೊಡಮ್ಮ ಅಂತ. ನನಗಂತೂ ಭಾಳ ಇಷ್ಟ. ಈ ಜೋಡಿಯಾಗಿ ಬಂದಿದ್ದೀವಿ ಇವಾಗ. ಇವ್ನು ನೆನ್ನೆ ಒಪ್ಪಿಲ್ಲ. ಈ ಜೋಡಿಯೋದಲ್ಲಾದರೂ ಒಂದು ಸೆಲೆಕ್ಷನ್ ಮಾಡ್ತಾನೆ, ನೋಡೋಣ.
ಮೆನ್ಸ್ ವೇರ್ಗೆ ಫಸ್ಟ್ ಹೋದ್ವಿ. ಅವ್ನು ಫಸ್ಟ್ ಎಲ್ಲ ಮುಗಿಸ್ಲಿ ಶಾಪಿಂಗ್ ಅಂತ. ಈ ಸಲ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಮೆನ್ಸ್ ವೇರ್ಸು. ಸೊ ಚೂಸ್ ಮಾಡ್ತಾ ಇದ್ದಾನೆ, ತೊಗೋತಾ ಇದ್ದಾನೆ. ಯಾವ ಸೆಲೆಕ್ಟ್ ಮಾಡ್ತಾನೆ ಕೊನೆಗೆ ಗೊತ್ತಿಲ್ಲ. ಅವ್ರ ಅಪ್ಪನ ಕೈಲೆಲ್ಲ ತಂದು ಕೊಡ್ತಾನೆ ಇದ್ದಾನೆ. ಬಟ್ ಇಲ್ಲಿ ಜುಡಿಯೋದಲ್ಲಿ ಕನ್ನಡ ಸಾಂಗ್ ಪ್ಲೇ ಆಗ್ತಾಯಿದ್ರೆ ಕೇಳ್ತಾ ಮಜಾ ಇತ್ತು. ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಶಾಪಿಂಗ್ ಮಾಡ್ತಿದ್ದೆ. ಹಿಂಗೆ ಇರೋ, ಹಿಂಗೆ ಚೆನ್ನಾಗೈತೆ. ಆ ಕಾಲ್ಗದು ಈ ಕಾಲ್ಗಿದೆ. ನಮ್ಮ ಬಾಸ್ ಸಾಂಗ್ ಬರ್ತಾಯಿದೆ, ಕೇಳೋಕ್ಕೆ ಖುಷಿ ಆಗ್ತಾಯಿದೆ. ಕೇಳ್ಕೊಂಡು ನಾನು ಎಂಜಾಯ್ ಮಾಡ್ತಾಯಿದ್ದೆ. ಅವರು ಸೆಲೆಕ್ಷನ್ ಮಾಡಿ ಅವ್ನು ಹಾಕಿದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಅವ್ನಿಗೆ ಯಾವ್ದು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಕಮೆಂಟ್ ಮಾಡಿ ಬಿಲ್ಲಿಂಗ್ ಮಾಡ್ಸೋಕೆ ಅವ್ರ ಅಪ್ಪನ ಕರ್ಕೊಂಡು ಅಲ್ಲಿ ಹೋದರೆ ಪರ್ಫ್ಯೂಮ್ ಎಲ್ಲ ಟ್ರೈ ಮಾಡ್ತಾಯಿದ್ದೆ. ನೋಡಿ ಸಖತ್ ಹುಚ್ಚೂರಿಬ್ರಿಗೆ, ನಂಗೆ ಸ್ಮೆಲ್ ಕಂಡನೇ ಆಗಲ್ಲ. ಅಲ್ಲಿ ಬಿಲ್ಲಿಂಗ್ ಎಲ್ಲ ಮುಗಿಸಿ ವುಮೆನ್ಸ್ ವೇರ್ ಬಂದ್ವಿ. ಬಟ್ ಒಂದು ಚೆನ್ನಾಗಿಲ್ಲ. ನನಗಂತೂ ಡೈಲಿ ಯೂಸ್ಗೆ ಟೀ ಶರ್ಟ್ಸ್ ತೊಗೊಳೋಣ ಅಂದರೆ ಅದು ಕೂಡ ಸೆಲೆಕ್ಷನ್ ಆಗಲಿಲ್ಲ. ಸಖತ್ತು ವರ್ಸ್ಟಾಗಿತ್ತು ವುಮೆನ್ಸ್ಗೆಲ್ಲ. ಅಲ್ಲಿಂದ ಹೊರಟ್ವಿ. ನಾವು ಆಗಲ್ಲ ಇನ್ನೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಕಮ್ಮನಹಳ್ಳಿ ಸೈಡ್ ಫುಲ್ಲು, ನಮ್ಮ ಕಮ್ಮನಹಳ್ಳಿ ಹತ್ರ ಇರೋದ್ರಿಂದ ಕಮ್ಮನಹಳ್ಳಿ ಸೈಡೇ ಫುಲ್ ಶಾಪಿಂಗ್ ಈಸಿ ಆಗುತ್ತೆ. ಎಲ್ಲ ಥರ ಶಾಪ್ಸ್ ಇದೆ ನಮಗೆ. ಸೊ ಮ್ಯಾಕ್ಸಿಗೆ ಬಂದ್ವಿ. ಮ್ಯಾಕ್ಸಲ್ಲಿ ಟೀ ಶರ್ಟ್ಸ್ ಎಲ್ಲ ಚೆನ್ನಾಗೇ ಇತ್ತು. ನಾನು ಮೇಲೆಲ್ಲೂ ಹೋಗಲಿಲ್ಲ, ಫಸ್ಟ್ ಫ್ಲೋರಲ್ಲೇ ನೋಡಿಕೊಂಡು ನಂಗೆ ಡೈಲಿ ಯೂಸಿಗೆ ಟೀ ಶರ್ಟ್ಸ್ ಬೇಕಿತ್ತು. ಸೊ ತೊಗೊಂಡು ಬಂದ್ವಿ. ಹಂಗೆ ಹಾಲಿನ ಸೋಲಿ ಕೂಡ ಹೋಗಿದ್ವಿ. ಎಲ್ಲ ಕಡೆ ಯೋಶಿತ್ ಕೂಡ ಇಲ್ಲಿ ಪ್ಯಾಂಟ್ ಕೂಡ ಮತ್ತೆ ಶಾಪಿಂಗ್ ಮಾಡ್ದ. ಏನೇನು ತೊಗೊಂಡ್ವಿ ಯಾವ್ದ್ಯಾವುದು ಅಂತ ಆಮೇಲಿಂದನೇ ತೋರ್ಸೋಕ್ಕಾಗೋದು. ಜೂಡಿಯೋದಲ್ಲಿ ಪ್ರೈಸ್ ವೈಸ್ ಮಾತ್ರ ಬೆಸ್ಟು. ತುಂಬ ಕಮ್ಮಿಗೆ ತುಂಬ ಚೆನ್ನಾಗಿರೋ ಬಟ್ಟೆಗಳು ಕೊಡ್ತಾಯಿದ್ದಾರೆ. ಸಕ್ಕತ್ತಾಗಿತ್ತು ಕ್ಲಾತ್ ವೈಸ್ ಅಂತೂ. ಹುಡುಗ್ರದ್ದು ಎಕ್ಸ್ಪೆಷಲಿ ನಂಗೆ ಸಖತ್ ಇಷ್ಟ ಆಗಿರೋಂಥದ್ದು. ಫೈನಲಿ ಶಾಪಿಂಗ್ ಮುಗೀತು. ಇವಾಗ ಬಿಲ್ಲಿಂಗ್ ಮಾಡಿಸಿದ್ರೆ ಮನೆಗೆ ಹೋಗೋದು ಅಷ್ಟೇ ಬಾಕಿ ಇರೋದು. ಸದ್ಯದಲ್ಲಿ ಬೇಗ ಶಾಪಿಂಗ್ ಮುಗೀತು ಇವತ್ತು. ಅದೇ ಗೊತ್ತಿಲ್ಲ, ಬೇಗ ಸೆಲೆಕ್ಷನ್ ಆಗಿತ್ತು ಹೆಂಗೆ ಅಂತಲೇ ಅರ್ಥ ಆಗ್ತಿಲ್ಲ. ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ಹಾಲಿನ ಸೋಲಿಲಿ ಒಂದು ಪ್ಯಾಂಟ್ ತೊಗೊಂಡಿಲ್ಲ, ಜಗ್ಗಿನ್ಸ್ ಥರ ತುಂಬ ಚೆನ್ನಾಗಿದೆ. ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು. ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಈ ಪ್ಯಾಂಟ್ ಒಂದು ಕೊಟ್ಟಿರೋ ಪ್ರೈಸು ಒಂದೇ, ಇನ್ನಿಷ್ಟು ಕೊಟ್ಟಿರೋದು ಒಂದು ಬ್ರ್ಯಾಂಡ್. ಏನು ಮಾಡೋಕ್ಕಾಗಲ್ಲ. ನಾನು ಮ್ಯಾಕ್ಸ್ಗೆ ಹೋಗಿದ್ವಿ. ಮ್ಯಾಕ್ಸಲ್ಲಿ ಈ ಕಾರ್ಗೋ ಪ್ಯಾಂಟ್ ತೊಗೊಂಡ ಯೋಶಿ. ಮ್ಯಾಕ್ಸಲ್ಲಿ ನನಗೆ ಡೈಲಿ ಯೂಸ್ಗೆ ಅಂತ ಟೀ ಶರ್ಟ್ಸ್ ತೊಗೊಂಡೆ. ಬ್ಲ್ಯಾಕ್ ಅಂದರೆ ನಂಗೆ ಸಖತ್ ಇಷ್ಟ, ಎಲ್ಲಿದ್ರೂ ಬಿಡಲ್ಲ. 250 ಇರ್ಬೋದು ಅನ್ಕೋತೀನಿ ಇದೆಲ್ಲ. ಇದಂತೂ ಸಖತ್ತಾಗಿ ಅನಿಸ್ತಾಯಿದೆ. ಇದೊಂದು ಪಿಂಕ್ ಒಂದು, ಇದಿಷ್ಟು ನಂದು. ನೆಕ್ಸ್ಟ್ ಬರೋದು ಯೋಶಿತ್ ಅವ್ರದ್ದು. ಯೋಶಿತ್ ಇದೊಂದು ಟೀ ಶರ್ಟ್ ತೊಗೊಂಡಿದ್ದಾನೆ, ಓವರ್ ಸೈಜ್ ಟೀ ಶರ್ಟು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಕೊಂಡಾಗಂತೂ. ಜುಡಿಯೋದಲ್ಲಂತೂ ಮೆನ್ಸ್ ವೇರ್ ಸಕ್ಕತ್ತಾಗಿತ್ತು. ಲೇಡೀಸ್ಗೇನು ಚೆನ್ನಾಗಿರಲಿಲ್ಲ. ಇದು ಶರ್ಟ್ ಇಬ್ಬರು ಅಪ್ಪ ಮಗ ಒಂದೇ ಥರ ತೊಗೊಂಡಿದ್ದಾರೆ ಹಾಕ್ಕೊಳ್ಳೋಕ್ಕೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾನೆ ನನ್ನ ಮಗ. ಇದೊಂದು ಕ್ರೀಮ್ ಕಲರ್ ಪ್ಯಾಂಟ್ ತಗೊಂಡ ಕಾರ್ಗೋ. ಫೈನಲಿ ಅವನು ಅಂದ್ಕೊಂಡಿದ್ದು ಸಿಕ್ತಲ್ಲ, ಅದೇ ಖುಷಿ. ಇಲ್ಲಾಂದರೆ ಬೇಜಾರಾಗ್ಬಿಟ್ಟಿಲ್ಲ. ಇದೊಂದು ಸೆಟ್ ತೊಗೊಂಡಿದ್ದಾನೆ, ಶರ್ಟ್ ಮತ್ತು ಟೀ ಶರ್ಟು. ಶೂ ಕೂಡ ತಗೊಂಡ. ಜಸ್ಟ್ ಇದು 300 ಅಷ್ಟೇ ಶೂ ಜುಡಿಯೋದಲ್ಲಿ. ಅವನಿಗೆ ಬೇಕಂತ ತಗೊಂಡ. ನೋಡೋಣ ಯಾವ್ದು ಹಾಕತ್ತಾನ ಅವ್ನು ಬರ್ಡೇ ದಿನ ಅಂತ. ಇನ್ನೂ ಐಡಿಯಾ ಇಲ್ಲ. ಜುಡಿಯೋ
ವುಮೆನ್ಸ್ಗೆ ನಿಜವಾಗ್ಲೂ ಒಂಚೂರು ಚೆನ್ನಾಗಿರಲಿಲ್ಲ ಈ ಸಲ. ಮೆನ್ಸ್ ವೇರ್ ಮಾತ್ರ ಸಕ್ಕದಾಗಿತ್ತು. ಅವ್ನು ಏನು ಹಾಕೊಂಡು ಬಂದರೂ ಎಲ್ಲ ಚೆನ್ನಾಗಿತ್ತು, ಎಲ್ಲ ಕೊಡ್ಸೋಣ. ಬಟ್ ಎಲ್ಲ ತೊಗೊಂಡ್ರೆ ವೇಸ್ಟ್, ಅವನು ಬೆಳಿತಾನಲ್ವ ಅಂತ 3 ಜೊತೆ ಏನೋ ತೊಗೊಂಡಿದ್ದಾನೆ. ನೋಡೋಣ ಯಾವ್ದು ಹಾಕೋತಾನೆ ಬರ್ಡೇ ದಿನ ಅಂತ ನೋಡೋಣ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ, ನೀವೆಲ್ಲ ಕೊನೆವರೆಗೂ ನೋಡಿರ್ತೀರಾ ಅಂದ್ಕೊಂಡು ಒಂದು ಲೈಕ್ ಕೊಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಮರಿದನೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಹೀಗೆ ಇರಲಿ ನಮ್ಮ ಮೇಲೆ. ಬಾಯ್ ಬಾಯ್. ಬಾಯ್.